ಹೆಲೋ ಎವ್ರಿವನ್. ಇವತ್ತು ನಾನಿಲ್ಲಿ ನಿಮಗೆ ತುಂಬ ಈಸಿಯಾಗಿ ಕ್ಯಾಬೇಜ್ ಮಂಚೂರಿ ಅಂದರೆ ಎಲೆಕೋಸ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸ್ನ್ಯಾಕ್ಸ್ ಟೈಮಲ್ಲಿ, ಮಧ್ಯಾಹ್ನ ಸಂಜೆ ಟೈಮಲ್ಲಿ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿ ಕೂಡ ಇದೆ. ನೀವು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಜಾಸ್ತಿ ತಿನ್ಬೋದು. ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾವು ಮೊದಲಿಗೆ ಇಲ್ಲಿ ಕ್ಯಾಬೇಜನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಉಪ್ಪು ನೀರಲ್ಲಿ ಬೇಯಿಸಿ ನೀರನ್ನು ಎರ್ಸಿಟ್ಕೊಂಡಿದ್ದೀನಿ. ಈ ಥರ ಉಪ್ಪು ನೀರು ಹಾಕಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟು ಅಂತ ಹೇಳ್ತಾರೆ, ಆದರೆ ಕಾರ್ನ್ ಫ್ಲೋರ್ ಅಂತಲೇ ಸಿಗುತ್ತೆ, ಜೋಳದ ಹಿಟ್ಟು ಬೇರೆ ಸಿಗುತ್ತೆ. ಇದು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಕಾರ್ನ್ ಫ್ಲೋರು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಕಲಿಸ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು, ಸ್ವಲ್ಪ ಖಾರಕ್ಕೆ ಅಚ್ಕಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಸೋಡಾ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀವು ಮೊದಲಿಗೆ ನೀರು ಹಾಕ್ಕೊಳ್ಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ನೀರು ಬೇಕಾದರೆ ಆಮೇಲೆ ಹಾಕ್ಕೊಳ್ಳಿಕ್ಕಾಗತ್ತೆ. ಸ್ವಲ್ಪ ಬಿಸಿ ನೀರು ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಯಾಕೆಂದರೆ ಬೇಯಿಸಿಟ್ಕೊಂಡಿರೋದಲ್ವ ಇದು, ಹಾಗಾಗಿ ಚೆನ್ನಾಗಾಗತ್ತೆ. ನೋಡಿ, ಈ ಥರ ನಾನು ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕು. ಇದನ್ನು ಹಾಗೆ ಕಲಸಿ ಗಟ್ಟಿಯಾಗಿ ಕಲಸಿ ಬಿಡಬೇಕು. ಹದ ಬರುತ್ತೆ, ಆಗ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಕೆಲವರು ಎಣ್ಣೆ ಬಿಸಿ ಮಾಡಿ ಕೂಡ ಹಾಕ್ತಾರೆ. ಅದು ಆವಾಗ ಏನಾಗುತ್ತೆ ಅಂದರೆ ಬೋಂಡ ಮಾಡಿದವಾಗ ಎಣ್ಣೆ ತುಂಬ ಕುಡಿಯುತ್ತೆ. ನೋಡಿ, ಈಗ ಇದು ನಾನು ಕಲಸಿಟ್ಟು ಅರ್ಧ ಗಂಟೆ ಆಗಿದೆ. ಈಗ ಒಂದು ಬಡ್ಡಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯ್ಲಿಕ್ಕೆ ಬಿಡಿ. ಕಾದಾದಮೇಲೆ ಇದಕ್ಕೆ ಬೋಂಡನ ಮಾಡ್ಕೊಳ್ಬೇಕು. ಮೊದಲಿಗೆ ಈ ಥರ ಬೋಂಡ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಗರ್ಗರಿ ಆಗುತ್ತೆ. ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ. ಆಮೇಲೆ ಕ್ರಿಸ್ಪಿ ಕೂಡ ಆಗುತ್ತೆ, ಚೆನ್ನಾಗಾಗತ್ತೆ. ಕೆಲವರು ಮೈದಾ ಹಿಟ್ಟು ಕೂಡ ಹಾಕ್ಕೊಳ್ತಾರೆ. ಮೈದಾ ಹಿಟ್ಟು ಹಾಕೋದ್ರಿಂದ ನಾರಾಗಿಬಿಡುತ್ತೆ ಫ್ರೆಂಡ್ಸ್. ನೀವು ಮೈದಾ ಹಿಟ್ಟು ಬಿಟ್ಟು ಇದನ್ನು ಹಾಕ್ಕೊಳ್ಳಿ. ಒಂದು ಸಲ ಇದನ್ನು ಮಾಡಿ ಟ್ರೈ ಮಾಡಿ, ಹೇಗಾಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ನಾನು ಮತ್ತು ಇದಕ್ಕೆ ಫುಡ್ ಕಲರು ಏನೂ ಹಾಕಿಲ್ಲ, ಬರೀ ಖಾರದ ಪುಡಿ ಇದಿಷ್ಟೇ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂತಾದರೆ ಬೋಂಡಕ್ಕೆ ನೀವು ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರವರೆಗೂ ಇಷ್ಟಪಟ್ಕೊಂಡು ತಿಂತಾರೆ. ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಇದು ಬೋಂಡ ರೆಡಿಯಾಗಿದೆ. ಈಗ ಗೋಬಿ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ನಾನು ಎಲೆಕೋಸಲ್ಲಿ ಮಾಡಿದ್ದೀನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲ, ನೀವು ಟೊಮೆಟೊ ಫ್ರೆಶ್ ಕೆಚಪ್ ತೊಗೊಂಡಿದ್ದೀನಿ. ಆಮೇಲಿಂದ ಸ್ವೀಟ್ ಸ್ಪೈಸಿ ಸಾಸ್ ತೊಗೊಂಡಿದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಸಾಸು, ಇದು ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಸೋಯಾ ಸಾಸು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ಅಂಗಡೀಲಿ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಆದರೆ ನಾವು ಮನೇಲಿ ನ್ಯಾಚುರಲ್ಲಾಗಿ ಮಾಡಿರೋದಿರುತ್ತಲ್ಲ, ಅದರ ಟೇಸ್ಟೇ ಬೇರೆ ಫ್ರೆಂಡ್ಸ್. ಈಗ ನೋಡಿ, ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಎಲ್ಲದನ್ನೂ ಹಾಕಿ, ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದು ಹಸಿ ವಾಸನೆ ಹೋದಾದಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು, ಬೇಕಾದವ್ರು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಒಗ್ಗರಣೆಗೆ ಕೆಲವರು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾರೆ, ಅದ್ರ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಸೋಯಾ ಸಾಸು, ಆಮೇಲೆ ಕೆಚಪ್ಪು, ಆಮೇಲೆ ರೆಡ್ ಚಿಲ್ಲಿ ಸಾಸು ಎಲ್ಲದನ್ನು ಹಾಕ್ಕೊಳ್ಬೇಕು. ತೋರಿಸ್ತೀನಿ. ಇದು ನೋಡಿ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡಿರೋದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸು, ಆಮೇಲೆ ಟೊಮೆಟೊ ಸಾಸು, ಆಮೇಲೆ ರೆಡ್ ಚಿಲ್ಲಿ ಸಾಸು, ಕೆಚಪ್ಪು ಎಲ್ಲದನ್ನೂ ಹಾಕಿದ್ದೀನಿ. ಸ್ವೀಟು ಮತ್ತು ಇದು ಎಲ್ಲದನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್. ಸ್ವೀಟು ಇರಬೇಕು, ಹುಳಿನೂ ಇರಬೇಕು. ಆಮೇಲೆ ಕಾರ್ನ್ ಫ್ಲೋರು ಒಂದು ಸ್ವಲ್ಪ ಕರ್ಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ನ ಕರ್ಡಿಟ್ಕೊಳ್ಬೇಕು. ಕರ್ಡಿಟ್ಕೊಂಡು ಈ ಥರ ಹಾಕಿ ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಳ್ಬೇಕು. ನೀವು ಸಾಸ್ಗಳನ್ನೆಲ್ಲ ನೀವು ನೋಡಿಕೊಂಡು ನಿಮಗೆ ಫ್ಲೇವರ್ ತಕ್ಕನಾಗಿ ಹಾಕ್ಕೊಳ್ಳಿ. ಕೆಲವರು ತುಂಬ ಜಾಸ್ತಿ ಬೇಕು ಅಂತ ಇಷ್ಟಪಡ್ತಾರೆ. ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರನೂ ಜಾಸ್ತಿ ಬೇಕಾಗುತ್ತೆ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವೀಟು ಹುಳಿ ಮೀಡಿಯಮ್ ಹಾಕ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಫ್ಲೇವರ್ ತಕ್ಕನಾಗಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಾಗುತ್ತೆ, ಯಾಕೆಂದರೆ ನಾವು ಮನೇಲೇ ಮಾಡಿರೋದಲ್ವ, ಅಂಗಡಿಲಿ ಹಾಗಲ್ಲ. ಯಾವ್ಯಾವುದೋ ಎಣ್ಣೆಲಿ ಕರ್ದು ಬೋಂಡ ಮಾಡ್ತಾರೆ, ಆಮೇಲೆ ಫುಡ್ ಕಲರ್ ಹಾಕ್ತಾರೆ, ಆಮೇಲೆ ವಿನಿಗರ್ ಹಾಕ್ತಾರೆ. ನಾನು ಇದನ್ನೆಲ್ಲ ಯಾವುದು ಯೂಸ್ ಮಾಡಿಲ್ಲ ಇಲ್ಲಿ. ಈಗ ಕರ್ದಿರೋ ಬೋಂಡನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ
ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಬೋಂಡ ಚೆನ್ನಾಗಿ ಹೀರ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೀವು ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು ಅಂತ ಆಗಲೇ ಹೇಳಿದೆ, ಚೆನ್ನಾಗಾಗತ್ತೆ. ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತೀನಿ. ಮೊದಲಿಗೆ ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು. ಈ ಥರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು, ಚೆನ್ನಾಗಾಗತ್ತೆ. ಈಗ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲೆಕೋಸ್ ಮಂಚೂರಿ ಹೇಗೆ ಮಾಡೋದು ಅಂತ. ನಾನು ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.